Hello students, in this class we will be studying about the ocean currents and its effects on human activities. ವಿದ್ಯಾರ್ಥಿಗಳೇ, ಈ ತರಗತಿಯಲ್ಲಿ ನಾವು ಸಾಗರ ಪ್ರವಾಹಗಳು ಮತ್ತು ಅವುಗಳಿಂದ ಮಾನವನ ಚಟುವಟಿಕೆ ಮೇಲೆ ಉಂಟಾಗುವಂತಹ ಪರಿಣಾಮಗಳನ್ನು ಕುರಿತು ತಿಳ್ಕೊಳ್ಳೋಣ. ಓಷನ್ ಸರ್ಫೇಸ್ ಕರೆಂಟ್ಸ್ ಡೈರೆಕ್ಟ್ಲಿ ಇನ್ಫ್ಲೂಯೆನ್ಸ್ ದ ಕ್ಲೈಮೇಟ್ ಆಫ್ ಅಡ್ಜಾಯ್ನಿಂಗ್ ಲ್ಯಾಂಡ್ ಮಾಸಸ್. ಸಾಗರ ಪ್ರವಾಹಗಳು ನೇರವಾಗಿ ಭೂಭಾಗದ ಮೇಲಿರುವ ವಾಯುಗುಣವನ್ನು ನಿರ್ಧಾರ ಮಾಡ್ತವೆ. For instance, warm ocean currents warm the nearby air. ಉದಾಹರಣೆಗೆ ಸಮುದ್ರ ಇದೆ ಅಂತಂದ್ರೆ ಅಲ್ಲಿ ಉಷ್ಣೋದಕ ಪ್ರವಾಹ ಅಥವಾ ಉಷ್ಣ ಪ್ರವಾಹ ಹರಿತಾ ಇದೆ ಅಂತ ಇಟ್ಕೊಂಡ್ರೆ ಅದರ ಪಕ್ಕದಲ್ಲಿರುವಂತಹ ಭೂಮಿ ಮೇಲೆ ಬಿಸಿಯಾದಂತಹ ವಾಯುಗುಣ ಇರೋದನ್ನ ನಾವು ನೋಡ್ಬೋದು. This warm air can hold a large amount of water vapor which puts more moisture in the atmosphere. ಈ ಒಂದು ಬಿಸಿಯಾದಂತಹ ಗಾಳಿ ಏನಿದೆ, ಬಿಸಿಯಾದ ಗಾಳಿ ಹೆಚ್ಚಿನ ಪ್ರಮಾಣದ ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಹಾಗಾಗಿ ವಾತಾವರಣದಲ್ಲಿ ಹೆಚ್ಚಿನ ತೇವಾಂಶ ಇರುತ್ತೆ. When this warm moist air travels over a continent, it releases its water vapor in the form of precipitation. ಈ ಬಿಸಿಯಾದಂತಹ ತೇವಯುತ ಆದಂತಹ ಗಾಳಿ ಭೂಭಾಗದ ಮೇಲೆ ಬಂದಾಗ ಇದು ನೀರಿನ ರೂಪವನ್ನು ತಳೆದು ಮೋಡಗಳಾಗಿ ಮಳೆ ರೂಪದಲ್ಲಿ ಕೆಳಗಡೆ ಬೀಳ್ತವೆ. Continental margins that have warm ocean currents offshore typically have a humid climate. ಸಾಗರ ತೀರದಲ್ಲಿ ಉಷ್ಣ ಪ್ರವಾಹ ಇದ್ರೆ ಆ ತೀರದ ಬಳಿ ಇರುವಂತಹ ಪ್ರದೇಶ ಸಾಮಾನ್ಯವಾಗಿ ತೇವಯುತ ವಾಯುಗುಣವನ್ನು ಹೊಂದಿರುತ್ತದೆ. The presence of warm current off the east coast of United States helps explain why the area experiences such high humidity, especially in the summer. ಅಮೆರಿಕ ಸಂಯುಕ್ತ ಸಂಸ್ಥಾನದ ಪೂರ್ವ ತೀರದಲ್ಲಿ ಉಷ್ಣ ಪ್ರವಾಹ ಹರಿಯೋದ್ರಿಂದ ಆ ತೀರ ಪ್ರದೇಶ ಪೂರ್ತಿ ಅಧಿಕ ತೇವಾಂಶಭರಿತ ವಾಯುಗುಣವನ್ನ ಹೊಂದಿರ್ತದೆ. ಅದರಲ್ಲೂ ಮುಖ್ಯವಾಗಿ ಬೇಸಿಗೆ ಕಾಲದಲ್ಲಿ ಈ ತೇವಾಂಶ ಅತಿ ಹೆಚ್ಚು ಇರೋದನ್ನ ನಾವು ನೋಡ್ತೀವಿ. ಇದಕ್ಕೆ ನೇರವಾಗಿ ಅಲ್ಲಿ ಹರಿಯುವಂತಹ ಸಾಗರ ಪ್ರವಾಹನೇ ಕಾರಣ. Conversely, cold ocean currents cool the nearby air, which is more likely to have low water vapor content. ಇದಕ್ಕೆ ವಿರುದ್ಧವಾಗಿ ಸಾಗರ ತೀರದಲ್ಲಿ ಶೀತ ಪ್ರವಾಹ ಹರಿತಾ ಇದ್ರೆ ಆ ತೀರದ ಹತ್ರ ಇರುವಂತಹ ಪ್ರದೇಶದಲ್ಲಿ ಕಡಿಮೆ ತೇವಾಂಶ ಇರೋದನ್ನ ನಾವು ನೋಡ್ತೀವಿ. In the cool dry air travels over a continent, it results in very little precipitation. ಯಾವಾಗ ಈ ತಂಪಾದ ಮತ್ತು ಶುಷ್ಕವಾದಂತಹ ಗಾಳಿ ಭೂಭಾಗದ ಮೇಲೆ ಬೀಸಿದಾಗ ಅಲ್ಲಿ ಕಡಿಮೆ ಮಳೆಯನ್ನ ನಾವು ನೋಡ್ತೀವಿ. Continental margins that have cool ocean currents offshore typically have a dry climate. ಯಾವ ತೀರದಲ್ಲಿ ಶೀತ ಸಾಗರ ಪ್ರವಾಹಗಳು ಹರಿತಾ ಇರ್ತವೋ ಅಂತಹ ತೀರದ ಪ್ರದೇಶದ ಹತ್ತಿರ ಇರುವಂತಹ ಪ್ರದೇಶದಲ್ಲಿ ಯಾವಾಗಲೂ ಶುಷ್ಕ ವಾಯುಗುಣವನ್ನು ನಾವು ನೋಡ್ತೀವಿ. ಅಂದ್ರೆ ಮಳೆ ಕಡಿಮೆ ಇರೋದನ್ನ ನಾವು ನೋಡ್ತೀವಿ. Presence of cold current of California is part of the reason the climate there is so arid. ಕ್ಯಾಲಿಫೋರ್ನಿಯಾ ತೀರದ ಬಳಿಯಲ್ಲಿ ನಮಗೆ ಶೀತ ಪ್ರವಾಹ ಇರೋದ್ರಿಂದ ಆ ಶೀತ ಪ್ರವಾಹ ಇರೋದ್ರಿಂದನೇ ಕ್ಯಾಲಿಫೋರ್ನಿಯಾ ಒಂದು ಶುಷ್ಕ ಭಾಗವಾಗಿ ನಿರ್ಮಾಣ ಆಗಲಿಕ್ಕೆ ಕಾರಣ ಆಗಿದೆ. The Gulf Stream, which is a western intensified warm water current, is therefore associated with low productivity and an absence of marine life. ಗಲ್ಫ್ ಸ್ಟ್ರೀಮ್ ಅಂತ ಏನಿದೆ, ಅಮೆರಿಕ ಸಂಯುಕ್ತ ಸಂಸ್ಥಾನದ ಪೂರ್ವ ತೀರದಲ್ಲಿ ಹರಿಯುವಂತಹ ಉಷ್ಣ ಪ್ರವಾಹ. ಈ ಉಷ್ಣ ಪ್ರವಾಹ ಹರಿಯುವ ಕಡೆಯಲ್ಲಿ ಕಡಿಮೆ ಸಾಗರ ಜೀವಿಗಳು ವಾಸ ಮಾಡೋದನ್ನ ನಾವು ನೋಡ್ತೀವಿ. ನ್ಯೂ ಇಂಗ್ಲೆಂಡ್ ಫಿಶರ್ಸ್ ನೋ ಅಬೌಟ್ ದ ಗಲ್ಫ್ ಸ್ಟ್ರೀಮ್ ಬಿಕಾಸ್ ದೇ ಸಾರ್ಟ್ ದೇ ಕ್ಯಾಚ್ ಅಲಾಂಗ್ ದ ಸೈಡ್ಸ್ ಆಫ್ ದ ಕರೆಂಟ್ಸ್ ವೇರ್ ಮಿಕ್ಸಿಂಗ್ ಅಂಡ್ ಅಪ್ವೆಲ್ಲಿಂಗ್ ಅಕರ್. ನಾವು ಇದುವರೆಗೂ ಏನ್ ಅನ್ಕೊಂಡಿದ್ವಿ ಅಂತಂದ್ರೆ ಎಲ್ಲಿ ಉಷ್ಣ ಪ್ರವಾಹ ಇರ್ತವೆ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮೀನು ಸಿಗ್ತವೆ ಅಂತ ಅನ್ಕೊಂಡಿದ್ವಿ. ಆದ್ರೆ ನ್ಯೂ ಇಂಗ್ಲೆಂಡ್ ಅಂತ ಏನಿದೆ, ಅಮೆರಿಕ ಸಂಯುಕ್ತ ಸಂಸ್ಥಾನದ ಪೂರ್ವ ತೀರದಲ್ಲಿ ನ್ಯೂ ಇಂಗ್ಲೆಂಡ್ ಅಂತ ಒಂದು ಪ್ರದೇಶ ಇದೆ. ಆ ಪ್ರದೇಶದ ತೀರದಲ್ಲಿ ಈ ಗಲ್ಫ್ ಸ್ಟ್ರೀಮ್ ಹರಿತದೆ. ಅಲ್ಲಿನ ಒಂದು ಮೀನುಗಾರರು ಗಲ್ಫ್ ಸ್ಟ್ರೀಮ್ ಅಲ್ಲಿ ಮೀನು ಹಿಡಿಯಲ್ಲ, ಯಾಕಂದ್ರೆ ಅದು ಉಷ್ಣ ಪ್ರವಾಹ, ಅಲ್ಲಿ ಜೀವಿಗಳು ವಾಸ ಮಾಡಲ್ಲ, ಮೀನು ಸಹ ಅಲ್ಲಿ ಕಡಿಮೆ. ಆದ್ರೆ ಗಲ್ಫ್ ಸ್ಟ್ರೀಮ್ ನ ಅಂಚಿನಲ್ಲಿರುವಂತಹ ಭಾಗ ಅದು ಬಿಸಿಯಾದ ನೀರು ಮತ್ತು ತಂಪಾದ ನೀರು ಮಿಕ್ಸ್ ಆಗುವಂತಹ ಪ್ರದೇಶ, ಅಲ್ಲಿ ಹೆಚ್ಚಿನ ಪ್ರಮಾಣದ ಮೀನು ಸಿಗ್ತವೆ. ಹಾಗಾಗಿ ಅಲ್ಲಿ ಈ ಮೀನುಗಾರಿಕೆ ಅಭಿವೃದ್ಧಿಯಾಗಿದೆ. ಪ್ರಪಂಚದ ಅತಿ ಮುಖ್ಯವಾದಂತಹ ಮೀನುಗಾರಿಕೆ ಪ್ರದೇಶದಲ್ಲಿ ಇದು ಸಹ ಒಂದು. Actually, all western intensified currents are warm and are associated with low productivity. ಅಂದ್ರೆ ಎಲ್ಲಾ ಸಾಗರಗಳಲ್ಲಿ ಪಶ್ಚಿಮ ಭಾಗದಲ್ಲಿರುವಂತಹ
ಸಾಗರ ಪ್ರವಾಹಗಳೇನಿದ್ದಾವೆ ಅವೆಲ್ಲ ಉಷ್ಣ ಪ್ರವಾಹಗಳು ಮತ್ತು ಇವು ಲೋ ಪ್ರೊಡಕ್ಟಿವಿಟಿ ಅಂದ್ರೆ ಕಡಿಮೆ ಉತ್ಪಾದಕತೆಯನ್ನ ಹೊಂದಿದಾವೆ. ಅಂದ್ರೆ ಅಲ್ಲಿ ಕಡಿಮೆ ಜೀವಿಗಳು ವಾಸ ಮಾಡ್ತವೆ ಅಂತ ಹೇಳ್ಬೋದು. The Kuroshio current in the North Pacific Ocean, for example, is named for its conspicuous absence of marine life. ಕುರೋಶಿವೋ ಇದು ಪೆಸಿಫಿಕ್ ಸಾಗರದಲ್ಲಿರುವಂತಹ ಒಂದು ಉಷ್ಣ ಪ್ರವಾಹ. ಇದು ಸಹ ಕಡಿಮೆ ಜೀವರಾಶಿಯನ್ನು ಹೊಂದಿರುವಂತಹ ಒಂದು ಸಾಗರ ಪ್ರವಾಹ. In Japanese, Kuroshio means black current in reference to its clear, lifeless water. ಜಪಾನಿ ಭಾಷೆಯಲ್ಲಿ ಕುರೋಶಿವೋ ಅಂತಂದ್ರೆ ಕಪ್ಪು ಪ್ರವಾಹ ಅಂತಾರೆ. ಅದರ ಅರ್ಥ ಏನಪ್ಪಾ ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಜೀವನೇ ಇಲ್ಲ ಅನ್ನೋ ಅರ್ಥದಲ್ಲಿ ಕಪ್ಪು ಪ್ರವಾಹ ಅಂತ ಆ ಸ್ಥಳೀಯ ಜನ ಅದಕ್ಕೆ ಹೆಸರನ್ನ ಕೊಟ್ಟಿದ್ದಾರೆ. ಈ ಆವರೇಜ್ sea surface temperature map for August shows how the North Atlantic and Norwegian currents, they are branches of Gulf Stream, they warm northwestern Europe compared with the same latitudes along the North American coast. ಆಗಸ್ಟ್ ತಿಂಗಳ ಸಮುದ್ರದ ಮೇಲ್ಮೈ ಸರಾಸರಿ ಉಷ್ಣಾಂಶದ ಒಂದು ನಕ್ಷೆಯನ್ನು ನೋಡಿದಾಗ ಉತ್ತರ ಅಟ್ಲಾಂಟಿಕ್ ಮತ್ತು ನಾರ್ವೆ ಪ್ರವಾಹಗಳು ಇವೆರಡೂ ಸಹ ಗಲ್ಫ್ ಸ್ಟ್ರೀಮ್ ಪ್ರವಾಹದ ಒಂದು ಶಾಖೆಗಳು. ಇವು ಯುರೋಪಿನ ಈಶಾನ್ಯ ಭಾಗವನ್ನ ಬಿಸಿ ಮಾಡ್ತವೆ. ಯಾವುದಕ್ಕೆ ಹೋಲಿಸಿದ್ರೆ ಅಂತಂದ್ರೆ ಉತ್ತರ ಅಮೆರಿಕದ ತೀರಕ್ಕೆ ಹೋಲಿಸಿದ್ರೆ ಯುರೋಪಿನ ವಾಯುವ್ಯ ಭಾಗದಲ್ಲಿ ಹೆಚ್ಚು ಉಷ್ಣಾಂಶ ಇರೋದನ್ನ ನಾವು ಈ ನಕ್ಷೆಯಲ್ಲಿ ಗಮನಿಸಬಹುದು. ದಿಸ್ ಫೆಸಿಲಿಟೇಟ್ಸ್ ದ ಮೂವ್ಮೆಂಟ್ ಆಫ್ ಶಿಪ್ಸ್ ಆಲ್ ರೌಂಡ್ ದ ಇಯರ್. ಹಿಯರ್ ವಿ ಫೈಂಡ್ ದಿ ಆಲ್ ಸೀಸನ್ ಪೋರ್ಟ್ ಆಫ್ ಮರ್ಮ್ಸ್ಕ್ ಇನ್ ನಾರ್ತ್ ಸಿ. ಈ ಒಂದು ಉಷ್ಣವಾಗಿರುವಂತಹ ಒಂದು ಭಾಗ ಏನಿದೆ ಗಲ್ಫ್ ಸ್ಟ್ರೀಮ್ ನ ಒಂದು ಶಾಖೆಗಳ ಹರಿಯೋದ್ರಿಂದ ಯುರೋಪಿನ ವಾಯುವ್ಯ ಭಾಗದಲ್ಲಿ ನೀರು ಬಿಸಿಯಾಗಿರ್ತದೆ. ಹಾಗಾಗಿ ಇಲ್ಲಿ ವರ್ಷದ ಎಲ್ಲಾ ಕಾಲದಲ್ಲೂ ಹಡಗುಗಳ ಸಂಚಾರಕ್ಕೆ ಯೋಗ್ಯವಾದಂತಹ ಒಂದು ಸನ್ನಿವೇಶವನ್ನ ನಿರ್ಮಾಣ ಮಾಡಿದೆ. ಇದೇ ಅಕ್ಷಾಂಶದಲ್ಲಿ ಪ್ರಪಂಚದ ಬೇರೆ ಬೇರೆ ಕಡೆಗಳಲ್ಲಿ ವರ್ಷ ಪೂರ್ತಿ ನೌಕಾಯಾನ ಸಾಧ್ಯ ಇಲ್ಲ. ಆದ್ರೆ ಮಮ್ಸ್ಕ್ ಅಂತ ಒಂದು ಬಂದರಿದೆ. ಆ ಬಂದರು ಈ 66.5 ಡಿಗ್ರಿಗಿಂತ ಉತ್ತರದಲ್ಲಿದೆ. ಆದ್ರೆ ಆ ಬಂದರಿರುವಂತಹ ಸಮುದ್ರ ವರ್ಷದ ಎಲ್ಲಾ ಕಾಲದಲ್ಲೂ ಕಾರ್ಯನಿರತ ಆಗಿರ್ತದೆ. ಯಾಕಪ್ಪ ಅಂತಂದ್ರೆ ಅಲ್ಲಿನ ನೀರು ಹೆಪ್ಪುಗಟ್ಟಲ್ಲ. ಯಾಕಂತಂದ್ರೆ ಈ ಉಷ್ಣ ಪ್ರವಾಹದಿಂದಾಗಿ. The movement of ocean currents has often been considered to be capable of providing a source of renewable clean energy similar to that of wind farms. ಈ ಒಂದು ಸಾಗರ ಪ್ರವಾಹಗಳು ಹರಿಯೋದ್ರಿಂದ ಅದರಿಂದನೂ ಸಹ ನಾವು ಒಂದು ಶುದ್ಧವಾದಂತಹ ಶಕ್ತಿಯ ಮೂಲ ಅಂದ್ರೆ ಪರಿಸರ ಸ್ನೇಹಿ ಶಕ್ತಿಯ ಮೂಲವಾಗಿ ಇದನ್ನ ಅಭಿವೃದ್ಧಿ ಪಡಿಸಬಹುದು. ಹೇಗೆ ಅಂತಂದ್ರೆ ಹೆಚ್ಚು ಕಡಿಮೆ ಪವನ ಶಕ್ತಿ ಇದೆಯಲ್ಲ ಅದೇ ರೀತಿಯಲ್ಲಿ ಸಾಗರ ಪ್ರವಾಹದಿಂದಲೂ ನಾವು ವಿದ್ಯುತ್ ಶಕ್ತಿಯನ್ನ ಉತ್ಪಾದಿಸಬಹುದು. Even though currents move much more slowly than winds, currently carry much more energy because water has about 800 times the density of air. ಸಾಗರ ಪ್ರವಾಹಗಳು ಗಾಳಿಗಿಂತ ನಿಧಾನವಾಗಿ ಹರಿತವೆ. ಆದ್ರೆ ಇವು ಗಾಳಿಗಿಂತ ಹೆಚ್ಚು ಶಕ್ತಿ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದೆ. ಯಾಕಂತಂದ್ರೆ ಗಾಳಿಗಿಂತ ಸುಮಾರು 800 ಪಟ್ಟು ಅಧಿಕವಾದಂತಹ ಸಾಂದ್ರತೆಯನ್ನ ಸಾಗರ ಪ್ರವಾಹಗಳು ಹೊಂದಿರ್ತವೆ. As a result, currents have the potential to generate even more power than wind farms do. ಹೀಗಾಗಿ ಈ ಸಾಗರ ಪ್ರವಾಹಗಳು ಗಾಳಿಗಿಂತ ಅತಿ ಹೆಚ್ಚು ಪ್ರಮಾಣದ ಶಕ್ತಿಯನ್ನು ಉತ್ಪಾದಿಸುವಂತಹ ಸಾಮರ್ಥ್ಯವನ್ನ ಹೊಂದಿರ್ತವೆ. In theory, oceans could power the entire globe without adding any pollution to the atmosphere. ಸೈದ್ಧಾಂತಿಕವಾಗಿ ಹೇಳೋದಾದ್ರೆ ಸಾಗರಗಳು ಇಡೀ ಪ್ರಪಂಚಕ್ಕೆ ಯಾವುದೇ ರೀತಿಯ ಮಾಲಿನ್ಯ ಮಾಡದೆ ವಿದ್ಯುತ್ತನ್ನು ಕೊಡುವಂತಹ ಸಾಮರ್ಥ್ಯವನ್ನ ಹೊಂದಿದ್ದಾವೆ. ಪವರ್ ಫ್ರಮ್ ಕರೆಂಟ್ಸ್ could also provide a more dependable source of electricity than the wind or sun because ocean currents flow all day and night. ಈ ಸಾಗರ ಪ್ರವಾಹದಿಂದ ತಯಾರಿಸುವಂತಹ ವಿದ್ಯುತ್ ಶಕ್ತಿ ಏನಿದೆ ಅದು ತುಂಬಾ ನಂಬಲರ್ಹವಾದಂತಹ ಒಂದು ವಿದ್ಯುತ್ ಶಕ್ತಿ ಅಂತ ಹೇಳ್ಬೋದು. ಯಾಕೆಂತಂದ್ರೆ ನಾವು ಪವನ ಶಕ್ತಿ ಆಗ್ಲಿ ಅಥವಾ ಸೌರಶಕ್ತಿ ಆಗ್ಲಿ ಅವು ಕೆಲವೊಂದು ತೊಂದರೆಗಳನ್ನ ಅನುಭವಿಸ್ತವೆ. ಅಂದ್ರೆ ಉದಾಹರಣೆಗೆ ಈಗ ಸೌರಶಕ್ತಿ ತಗೊಳ್ಳಿ, ಮೋಡ ಕವಿದಾಗ ಸೌರಶಕ್ತಿ ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗಾಳಿ ಬೀಸಲಿಲ್ಲ ಅಂತಂದ್ರೆ ಪವನ ಶಕ್ತಿನ ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಾಗರ ಪ್ರವಾಹಗಳು ಬೆಳಿಗ್ಗೆ ಮತ್ತು ರಾತ್ರಿ ಎರಡೂ ಸಮಯದಲ್ಲಿ ಹರಿಯೋದ್ರಿಂದ ಎಲ್ಲ ಕಾಲದಲ್ಲೂ ಇದರಿಂದ
ನಾವು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಬಹುದು. ಎಲ್ ನಿನೋ ಸದರ್ನ್ ಆಸಿಲೇಷನ್, ದಟ್ ಈಸ್ ENSO. This is the conditions Peru's residents have known for generations, that every few years a current of warm water reduces the population of anchovies in coastal waters. ಎಲ್ಲಿನೋ ದಕ್ಷಿಣದ ವ್ಯತ್ಯಯ ಅಂತ ENSO ಅಂತ ಕರೀತಾರೆ. ಎಲ್ಲಿನೋ ಸದರ್ನ್ ಆಸಿಲೇಷನ್ ನ ಶಾರ್ಟ್ ಆಗಿ ENSO ಅಂತ ಕರೀತಾರೆ. ಇದು ಪೆರುವಿನ ಜನತೆಗೆ, ಪೆರುವಿನಲ್ಲಿ ವಾಸ ಮಾಡುವಂತಹ ಜನರೇನಿದ್ದಾರೆ ಅವರಿಗೆ ತಲತಲಾಂತರದಿಂದ ಗೊತ್ತಿರುವಂತಹ ಒಂದು ವಿದ್ಯಮಾನ. ಈ ವಿದ್ಯಮಾನದ ಪ್ರಕಾರ ಏನಪ್ಪಾ ಅಂತಂದ್ರೆ, ಒಂದು ನಿಗದಿತ ಸಮಯದಲ್ಲಿ ಆಂಕೋವೀಸ್ ಅನ್ನೋ ಒಂದು ಅವುಗಳ ಸಂಖ್ಯೆ ತುಂಬಾ ಕಡಿಮೆ ಆಗೋದನ್ನ, ಅಂದ್ರೆ ENSO ಬಂದಾಗ್ಲೆಲ್ಲ ಆಂಕೋವಿಗಳ ಸಂಖ್ಯೆ ಕಡಿಮೆ ಆಗೋದನ್ನ ಈ ಪೆರು ಜನ ತಲತಲಾಂತರದಿಂದ ಗಮನಿಸ್ಕೊಂಡು ಬಂದಿದ್ರು. The decrease in anchovies causes a dramatic decline not only in the fishing industry but also in marine life such as seabirds, sea lions and seals that depend on anchovies for food. So ಈ ರೀತಿಯ ಆಂಕೋವಿ ಅಂತ ಏನು ಸಮುದ್ರ ಜೀವಿ ಇರ್ತದೆ, ಅದನ್ನ ತಿಂದು ಬದುಕ್ತಾ ಇದ್ದಂತಹ ಮೀನಿರ್ಬೋದು, ಮೀನನ್ನು ತಿನ್ನುವಂತಹ ಪಕ್ಷಿಗಳು, ಸೀ ಲಯನ್, ಸಮುದ್ರ ಸಿಂಹಗಳು, ಸೀಲ್ಗಳು, ಇವೆಲ್ಲ ಈ ಆಂಕೋವಿಗಳ ಮೇಲೆ ನೇರವಾಗಿ ಮತ್ತು ಪರೋಕ್ಷವಾಗಿ ಅವಲಂಬಿತವಾಗಿದ್ವು. ಯಾವಾಗ ಈ ಆಂಕೋವಿಗಳ ಸಂಖ್ಯೆ ಕಡಿಮೆ ಆಗ್ತದೆ, ಆಗ ಆ ಪ್ರದೇಶದ ಮೀನುಗಾರಿಕೆನೂ ಸಹ ತೊಂದರೆಗೊಳಗಾಗೋದನ್ನ ನಾವು ನೋಡ್ತೀವಿ. ದಿ ವಾರ್ಮ್ ಕರೆಂಟ್ ಆಲ್ಸೋ ಬ್ರಿಂಗ್ಸ್ ಅಬೌಟ್ ಚೇಂಜಸ್ ಇನ್ ವೆದರ್, ಯೂಶಲಿ ಇಂಟೆನ್ಸ್ ರೈನ್ಫಾಲ್ ಅಂಡ್ ಈವನ್ ಬ್ರಿಂಗ್ ಸಚ್ ಇಂಟ್ರೆಸ್ಟಿಂಗ್ ಐಟಮ್ಸ್ ಆಸ್ ಫ್ಲೋಟಿಂಗ್ ಕೋಕೋನಟ್ಸ್ ಫ್ರಮ್ ಟ್ರಾಪಿಕಲ್ ಐಲ್ಯಾಂಡ್ಸ್ ನಿಯರ್ ದ ಈಕ್ವೇಟರ್. ಈ ರೀತಿಯ ಉಷ್ಣ ಪ್ರವಾಹಗಳೇನಿದಾವೆ ಅವು ಹವಾಮಾನದಲ್ಲಿ ತೀವ್ರವಾದಂತಹ ಬದಲಾವಣೆಯನ್ನು ಸಹ ತರ್ತವೆ. ಅಂದ್ರೆ ಅತಿ ಹೆಚ್ಚು ಮಳೆಯನ್ನು ತರೋದು, ಮತ್ತೆ ಈ ಸಮಭಾಜಕ ವೃತ್ತದವರೆಗೂ ಈ ತೆಂಗಿನಕಾಯಿಗಳು ತೇಲ್ಕೊಂಡು ಬರುವಂತಹ ಒಂದು ವಿದ್ಯಮಾನಗಳು ಸಹ ಈ ಬಿಸಿಯಾದಂತಹ ಸಾಗರ ಪ್ರವಾಹಗಳಿಂದ ಉಂಟಾಗ್ತವೆ. ಅಟ್ ಫಸ್ಟ್ ದೀಸ್ ಇವೆಂಟ್ಸ್ ವರ್ ಕಾಲ್ಡ್ ಅನೋಸ್ಟಿ ಅಬುಂಡೆನ್ಸಿಯಾ, ದಟ್ ಮೀನ್ಸ್ ಇಯರ್ಸ್ ಆಫ್ ಅಬುಂಡೆನ್ಸ್. ಮೊದಲು ಇಂತಹ ಒಂದು ವಿದ್ಯಮಾನಗಳನ್ನ ಅಲ್ಲಿನ ಸ್ಥಳೀಯ ಭಾಷೆಯಲ್ಲಿ ಅನೋಸ್ಟಿ ಅಬುಂಡೆನ್ಸಿಯಾ ಅಂತ ಕರೀತಿದ್ರು, ಅಂದ್ರೆ ಹೆಚ್ಚಾಗಿ ಕಂಡು ಬರುವಂತಹ ವರ್ಷಗಳು ಅಂತ. ಬಿಕಾಸ್ ದ ಅಡಿಷನಲ್ ರೈನ್ಫಾಲ್ ಡ್ರಾಮ್ಯಾಟಿಕಲಿ ಇನ್ಕ್ರೀಸ್ಡ್ ಪ್ಲಾಂಟ್ ಗ್ರೋತ್ ಆನ್ ದ ನಾರ್ಮಲಿ ಅರಿಡ್ ಲ್ಯಾಂಡ್. ಇಂತಹ ಒಂದು ವಿದ್ಯಮಾನಗಳನ್ನ ಅನೋಸ್ಟಿ ಅಬುಂಡೆನ್ಸಿ ಅಂತ ಯಾಕೆ ಕರಿತಾ ಇದ್ರು ಅಂತಂದ್ರೆ, ಹೆಚ್ಚಿನ ಮಳೆಯಾಗೋದು ಈ ಸಾಮಾನ್ಯವಾಗಿ ಶುಷ್ಕ ಪ್ರದೇಶವಾಗಿರುವಂತಹ ಪ್ರದೇಶದಲ್ಲಿ ಅಧಿಕವಾದಂತಹ ಸಸ್ಯಗಳ ಒಂದು ಬೆಳವಣಿಗೆಯನ್ನ ಉಂಟು ಮಾಡ್ತಾ ಇತ್ತು. ವಾಟ್ ವಾಸ್ ಒನ್ಸ್ ಥಾಟ್ ಆಫ್ ಆಸ್ ಎ ಜಾಯಸ್ event, however, soon become associated with the ecological and economic disaster that is now a well-known consequence of the phenomena. ಮೊದಲೆಲ್ಲ ಇದು ತುಂಬಾ ಸಂತೋಷದಾಯಕವಾದಂತಹ ಒಂದು ವಿದ್ಯಮಾನ ಆಗಿತ್ತು, ಆದರೆ ಇತ್ತೀಚೆಗೆ ಅದೊಂದು ಪರಿಸರಕ್ಕೆ ಧಕ್ಕೆಯನ್ನು ಉಂಟು ಮಾಡುವಂತಹ, ಆರ್ಥಿಕವಾಗಿ ತೊಂದರೆಯನ್ನು ಉಂಟು ಮಾಡುವಂತಹ ಒಂದು ವಿದ್ಯಮಾನವಾಗಿ ಈಗ ಪ್ರಚಲಿತದಲ್ಲಿದೆ. Because of the complex play of currents in North Atlantic Ocean, Sargasso Sea is formed where very stable wind and corresponding stable water is found. ಈ ರೀತಿಯ ಒಂದು ಸಂಕೀರ್ಣವಾದಂತಹ ಉತ್ತರ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳ ಒಂದು ಹರಿಯುವಿಕೆ ಏನಿದೆ ಅದು ಸರ್ಗೋಸಾ ಸಮುದ್ರವನ್ನ ಉಂಟು ಮಾಡಿದೆ. ಈ ಸಮುದ್ರದ ಮೇಲೆ ಅತ್ಯಂತ ಸ್ಥಿರವಾಗಿರುವಂತಹ ಗಾಳಿಯನ್ನು ನೋಡ್ತೀವಿ ಮತ್ತು ಅದಕ್ಕೆ ತಕ್ಕಂತೆ ಅಲ್ಲಿನ ನೀರು ಸಹ ಅತ್ಯಂತ ಸ್ಥಿರವಾಗಿರ್ತದೆ ಮತ್ತು ಹಲವಾರು ಕಳೆ ಸಸ್ಯಗಳು ಇಲ್ಲಿ ತೇಲ್ತಾ ಇರ್ತವೆ. ಇವುಗಳು ಅಲ್ಲಿ ಓಡಾಡುವಂತಹ ಹಡಗುಗಳಿಗೆ ತೊಂದರೆಯನ್ನು ಉಂಟು ಮಾಡ್ತವೆ. ಹಾಗಾಗಿ ಈ ಒಂದು ಪ್ರದೇಶ ಏನಿದೆ ಇದು ನೌಕಾಯಾನಕ್ಕೆ ಅತ್ಯಂತ ಅಪಾಯಕಾರಿಯಾದಂತಹ ಒಂದು ಪ್ರದೇಶ ಸರ್ಗೋಸಾ ಸಮುದ್ರ. ಓಷನ್ ಕರೆಂಟ್ಸ್ ಡಿಟರ್ಮೈನ್ ಮೇಜರ್ ಓಷನ್ ರೂಟ್ಸ್ ಫಾರ್ ದ ನ್ಯಾವಿಗೇಷನ್ ಆಫ್ ಕಮರ್ಷಿಯಲ್ ಶಿಪ್ಸ್ ಇನ್ ಏನ್ಷಿಯಂಟ್ ಟೈಮ್ಸ್. ಪುರಾತನ ಕಾಲದಲ್ಲಿ ಈ ಒಂದು ಸಾಗರ ಪ್ರವಾಹಗಳು ಜಗತ್ತಿನ ಅತಿ ಮುಖ್ಯವಾದಂತಹ ವ್ಯಾಪಾರಿ ಮಾರ್ಗಗಳನ್ನ ನಿರ್ಧಾರ ಮಾಡ್ತಾ ಇತ್ತು. ಬಟ್ ಪ್ರೆಸೆಂಟ್ಲಿ ಪವರ್ ಮೋಟಾರ್ ಶಿಪ್ಸ್ ಡು ನಾಟ್ ಕೇರ್ ಫಾರ್ ದ ಓಷನ್ ಕರೆಂಟ್ಸ್ ಅಂಡ್ ಪ್ರಿವೈಲಿಂಗ್ ವಿಂಡ್ಸ್. ಆದರೆ ಇತ್ತೀಚಿನ ಕಾಲದಲ್ಲಿ ನಾವು ಮೋಟಾರು ಚಾಲಿತ ಹಡಗುಗಳನ್ನು ಬಳಸ್ತಾ ಇರೋದ್ರಿಂದ ಇವು ಮೇಲ್ಮೈ ಮೇಲೆ ಬೀಸುವಂತಹ ಗಾಳಿ ಅಥವಾ ಸಾಗರ ಪ್ರವಾಹಗಳ ಮೇಲೆ ಅವಲಂಬಿತ ಆಗಿಲ್ಲ. ದಿ ಅಕ್ಯುರೆನ್ಸ್ ಆಫ್ fog due to convergence of warm and cold currents pose serious threats to navigation.
ಮತ್ತೆ ಎರಡು ಪ್ರವಾಹಗಳಾದಂಥ ಉಷ್ಣ ಪ್ರವಾಹ ಮತ್ತು ಶೀತ ಪ್ರವಾಹ ಸೇರೋದ್ರಿಂದ ಅಲ್ಲಿ ಮಂಜು ಅದು ಈ ನೌಕಾಯಾನಕ್ಕೆ ಅತ್ಯಂತ ಅಪಾಯಕಾರಿಯಾದಂತಹ ಒಂದು ಸನ್ನಿವೇಶವನ್ನು ಉಂಟು ಮಾಡ್ತದೆ. ಅಂಡ್ ಲಾಸ್ಟ್ಲಿ, ಲಾರ್ಜರ್ ಐಸ್ಬರ್ಗ್ಸ್ ಬ್ರಾಟ್ ಬೈ ಕೋಲ್ಡ್ ಕರೆಂಟ್ಸ್ ಡ್ಯಾಮೇಜ್ ದ ಶಿಪ್ಸ್. ಈ ಸಾಗರ ಪ್ರವಾಹಗಳು ಯಾವ ರೀತಿ ಮನುಷ್ಯನ ಚಟುವಟಿಕೆ ಮೇಲೆ ಪ್ರಭಾವ ಬೀರ್ತವೆ ಅನ್ನೋದರ ಕಡೆಯ ಒಂದು ಉದಾಹರಣೆ ಏನಪ್ಪಾ ಅಂತಂದ್ರೆ ಶೀತ ಪ್ರವಾಹಗಳೇನಿದ್ದಾವೆ ಇವು ದೊಡ್ಡದಾದಂತಹ ಒಂದು ಮಂಜುಗಡ್ಡೆಗಳನ್ನ ಅಂದ್ರೆ ಐಸ್ಬರ್ಗ್ಸ್ ಅಂತ ಏನ್ ಕರಿತೀವಿ ಅವನ್ನ ಸಮುದ್ರ ಮಾರ್ಗಗಳ ಕಡೆಗೆ ತಳ್ಕೊಂಡು ಬರ್ತವೆ. ಹಾಗಾಗಿ ಇದರಿಂದ ಹಡಗುಗಳು ಅಪಘಾತಕ್ಕೊಳಗಾಗುವಂತಹ ಅಪಾಯ ಇರ್ತದೆ. ಉದಾಹರಣೆಗೆ ನಾವು ಟೈಟಾನಿಕ್ ಹಡಗನ್ನ ಉದಾಹರಣೆಗೆ ಕೊಡಬಹುದು.